ಈಗ ತೋರಿಸ್ತೀವಿ ನೋಡಿ, ಬೆಂಗಳೂರಿನಲ್ಲೆಲ್ಲ ಹೋಗಿ ಬಂದ್ರಲ್ಲ, ಇನ್ನು ಜಿಲ್ಲೆಯಾದ್ಯಂತ ಮಳೆ ಆಗಿದೆ. ಯಾವ್ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲೆಗಳಲ್ಲಿ, ಯಾವ ರೀತಿಯಾಗಿ ಮಳೆ ಬಂದಿದೆ, ಹೇಗೆ ರೈತರ ಸಂಕಷ್ಟ ಎದುರಿಸ್ತಾ ಇದ್ದಾರೆ, ಅದಕ್ಕೇನಾದ್ರೂ ಯೋಚನೆ ಇದೆಯಾ ನೋಡಿ, ಅದರದ್ದು ಒಂದು ವರದಿ ಇದೆ. ರಾಜ್ಯದಲ್ಲಿ ಮುಂದುವರೆದ ಮಳೆಯ ಅಬ್ಬರ, ಕೆಲವೆಡೆ ಮಳೆ, ಇನ್ನೂ ಕೆಲವೆಡೆ ಹೈ ಅಲರ್ಟ್. ಮುಂಗಾರು ಪೂರ್ವ ಮಳೆ ಆಗಮನ ರಾಜ್ಯದ ಕೆಲವೆಡೆಗೆ ರೈತರಿಗೆ ಖುಷಿ ತಂದ್ರೆ, ಮತ್ತೊಂದು ಕಡೆಗೆ ಜನ ನಾನಾ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮಳೆ ಅವಾಂತರಗಳು ಮುಂದುವರೆದಿವೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ, ಹಾರನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ನಿನ್ನೆ ಮೊನ್ನೆಯಿಂದ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಭತ್ತ, ಹೊಗೆಸೊಪ್ಪು, ಶುಂಠಿ, ಬಾಳೆಗಿಡಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೂಡ ಸೃಷ್ಟಿ ಮಾಡ್ತಾ ಇದೆ. ಅದರಂತೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಮತ್ತು ಚಪ್ಪರದಹಳ್ಳಿ ಭಾಗದಲ್ಲಷ್ಟು ದಾಖಲೆಯ ಮಳೆ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಶುಂಠಿಯಿಂದ ಹಿಡಿದು ಶುಂಠಿ, ಭತ್ತ ಮತ್ತು ತಂಬಾಕು ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ರು ರೈತಾಪಿ ವರ್ಗದವರು. ಮಳೆ ಬರುವ ಕನಸಾಗಿ ಏನಿತ್ತು ಅವರ ರೈತಾಪಿ ವರ್ಗದ ಜನರ ಕನಸು, ಮತ್ತು ಏನು ಮುಂಗಾರು ಮಳೆ ಬರುವಂಥದ್ರಲ್ಲಿ ನೆಲವನ್ನು ಹದವನ್ನು ಮಾಡಿಕೊಳ್ಳುವಂತಹದ್ದು, ಅದೆಲ್ಲವೂ ಕೂಡ ರೈತಾಪಿ ವರ್ಗದ ಕೆಲಸ ಕೂಡ ಆಗಿರುತ್ತದೆ. ಹೀಗಾಗಿ ಅದನ್ನು ಎಲ್ಲ ಪೂರ್ವ ತಯಾರಿಯನ್ನು ಮಾಡೋಂಥ ರೈತನಿಗೆ ಭಾನುವಾರ ಮತ್ತು ಸೋಮವಾರ ಆದಂತಹ ಮಳೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಮಾಡಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಬೆಳೆಯನ್ನು ಕೂಡ ಕಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಕೆರೆ ಕಟ್ಟೆಗಳು ಕೂಡ ತುಂಬಿ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಈ ಗ್ರಾಮದ ಹಲವಾರು ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ದಾವಣಗೆರೆಯಲ್ಲೂ ಭಾರೀ ಬೆಳೆ ಹಾನಿ, ದಾಳಿಂಬೆ ಸೇರಿ ಹಲವು ಬೆಳೆ ಹಾನಿ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಜಗಳೂರಿನಲ್ಲಿ ಭರಪೂರ ಮಳೆಯಾಗ್ತಾ ಇದೆ. ಹುಚ್ಚವ್ವನಹಳ್ಳಿ ಗ್ರಾಮದ ಪಪ್ಪಾಯಿ ತೋಟ ಮುಳುಗಡೆಯಾಗಿದೆ. 10 ಎಕರೆಯಲ್ಲಿದ್ದ ತೆಂಗು, ಮೋಸಂಬಿ, ದಾಳಿಂಬೆ, ನಿಂಬೆ ಸೇರಿದಂತೆ ಹಲವಾರು ತೋಟಗಾರಿಕಾ ಬೆಳೆಗಳು ಜಲಾವೃತವಾಗಿದೆ. ತೋಟದಲ್ಲಿರುವ ಡ್ರಿಪ್ ಪೈಪ್ ಸೇರಿದಂತೆ ಕೃಷಿ ಉಪಕರಣಗಳು ನೀರುಪಾಲಾಗ್ತಾ ಇದೆ. ಬೆಳೆ ನೀರುಪಾಲಾಗಿದ್ದರಿಂದ ನೀರಲ್ಲೇ ಇದ್ರೆ ರೋಗ ತಗಲೋ ಅಥವಾ ಕೊಳೆತು ಹೋಗುವ ಸಾಧ್ಯತೆ ಇದ್ದು, ರೈತರು ಜಮೀನುಗಳಿಂದ ನೀರನ್ನ ಹೊರಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹುಚ್ಚವ್ವನಹಳ್ಳಿ ಗ್ರಾಮದಲ್ಲಿ ಇದು ನೋಡಲಾಗಿದೆ. ಸಂಪೂರ್ಣವಾಗಿ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಜಮೀನು ಪ್ರದೇಶಗಳು ಜಲಾವೃತ ಆಗಿರುವಂಥದ್ದು. ಅದರಲ್ಲೂ ತೋಟಗಾರಿಕೆ ಬೆಳೆದಂತಹ ಪಪ್ಪಾಯಿ ಕೂಡ ಜಲಾವೃತ ಆಗಿದೆ. ಒಂದು ಕಡೆ ಜಲಾವೃತ ಆಗಿದೆ, ನಷ್ಟ ಆಗುತ್ತೆ ಅನ್ನುವಂತಹ ರೈತರಲ್ಲಿದ್ದರೆ, ಇನ್ನೊಂದು ಕಡೆ ಇಷ್ಟು ತಿಂಗಳ ಕಾಲ ಬರದಿಂದ ತತ್ತರಿಸಿ ಹೋಗಿದ್ವಿ. ಈ ಸಮಯದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಬರುವಂತಹ ಬೆಳೆಗಳಿಗಾಗಿರ್ಬೋದು ಮತ್ತು ಬೋರ್ವೆಲ್ಗಳು ಕೂಡ ಸಾಕಷ್ಟು ರೀಚಾರ್ಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ 3 ವರ್ಷದಿಂದ ಬೋರ್ನಾಗ ನೀರೇ ಬರ್ತಿರ್ಲಿಲ್ಲ. ಈ ವರ್ಷ ಈ ಸತಿ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ನೀರು ಬರ್ಬೋದಂತ ನಿರೀಕ್ಷೆ ಇದೆ. ಇದು 6 ತಿಂಗಳು ಬೆಳೆ ಇದು, ಅಲ್ಲಿ ಹೂಡ್ತಾ ಇದೆ. ಇವಾಗ ಡ್ರಿಪ್ ಎಲ್ಲ ನೀರೆಲ್ಲ ಹೋಗ್ಬಿಟ್ಟು ಮಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟು ಇವಾಗ ಇದೆಲ್ಲ ಸೀಸನ್ ಭಾಳ ಲಾಸ್ ಆಗಿದೆ. ಇವಾಗ ಅಡಿಕೆ ಗಿಡ ನೀರು ಫ್ಲೋ ಹೋಗ್ಬೇಕಂದ್ರೆ 3-4 ದಿವಸ ಬೇಕು. ಈಗ ಪಪ್ಪಾಯ ಎಲ್ಲ ನೀರು ಬೆಳಿಗ್ಗೆ ಬಂದಾಗ ಫುಲ್ ಮುಳುಗಿತ್ತಲ್ಲ ಪಪ್ಪಾಯ ಎಲ್ಲ. ಈ ಬರನಾಡಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಈ ಕೃಷಿ ಅಧಿಕಾರಿಗಳಾಗಲಿ ತೋಟಗಾರಿಕೆ ಅಧಿಕಾರಿಗಳಾಗಲಿ ಬಂದು ಸಂಪರ್ಕ ಮಾಡಬೇಕು. ನಮ್ಮ ಜಗಳೂರು ಇದೇ ನಮಗೆ ಬಹಳ ಸಮಸ್ಯೆ ಆಗೈತೆ ಎಲ್ಲ ಸೀದಾ. ರಾಮನಗರದ ಮಂಚನಬೆಲೆ ಡ್ಯಾಂಗೆ ನೀರು, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಹೈ ಅಲರ್ಟ್. ಇನ್ನು ಬೆಂಗಳೂರು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರೋದ್ರಿಂದ ರಾಮನಗರದ ಮಂಚನಬೆಲೆ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಜಲಾಶಯದಿಂದ ಅರ್ಕಾವತಿ ನದಿಗೆ 200 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅರ್ಕಾವತಿ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಮುನ್ಸೂಚನೆ ಇದ್ದು, ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಸಮುದ್ರ ತೀರ ಹೈ ಅಲರ್ಟ್ ಆಗಿದ್ದು, ಜಿಲ್ಲಾಡಳಿತ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಿದೆ. ಇನ್ನು ಉಡುಪಿಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯ ವಾತಾವರಣವನ್ನು ನೋಡೋದಾದರೆ ಕಳೆದ 2-3 ದಿವಸಗಳಿಂದ ಬಿಟ್ಟು ಮಳೆ ಆಗ್ತಾ ಇದೆ. ಸಂಜೆ ಹೊತ್ತಿಗೆ ಜಿಲ್ಲೆಯ ಅಲ್ಲಲ್ಲಿ ಮಳೆ ಸುರಿತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಈಗ ನೋಡುವಂಥ ದೃಶ್ಯ ಇದು ಪಶ್ಚಿಮ ಘಟ್ಟದ ಆಸ್ಪಾಸ್ನಲ್ಲಿ ಯಾವ ರೀತಿ ಕಾರ್ಮೋಡ ಆವರಿಸಿಕೊಂಡಿದೆ ಅನ್ನುವಂಥದ್ದು. ಹಾಗಾಗಿ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಈಗಾಗಲೇ ವಾಯುಭಾರ ಕುಸಿತ ಆಗಿರೋದ್ರಿಂದ ಅದರ ಪರಿಣಾಮ ನೇರವಾಗಿ ಅರಬ್ಬಿ ಸಮುದ್ರದ ಮೇಲೆ ಕೂಡ ಬೀಳ್ತದೆ ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ನೋಡ್ಬೋದು. ಈ ಸೂಚನೆ ಹಿನ್ನೆಲೆಯಲ್ಲಿ ಡೀಪ್ ಸಿ ಫಿಶಿಂಗ್ಗೆ ಹೋದವರು ವಾಪಸ್ ಬರ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸಾಲು ಬೋಟ್ಗಳು
ಮಲ್ಪೆ ಸರ್ವ ಋತು ಮೀನುಗಾರಿಕಾ ಬಂದರಿಗೆ ಬರ್ತಾ ಇರುವಂಥದ್ದು. ಒಂದು ಅವರು ಆಲ್ರೆಡಿ ಹೊರಟಿದ್ರೆ ಅವರು ತಮ್ಮ ಬಂದರನ್ನು ಸೇರಿಕೊಳ್ಬೇಕು, ಅಥವಾ ವಿಪರೀತವಾದ ಗಾಳಿ ಮತ್ತು ಮಳೆಯ ಒತ್ತಡ ಕಂಡು ಬಂದಂಥ ಸಂದರ್ಭದಲ್ಲಿ ತಾವು ಎಲ್ಲಿದ್ದೀರೋ ಅಲ್ಲೇ ಬಂದರುಗಳಲ್ಲಿ ಲಂಗರನ್ನು ಹಾಕಬೇಕು ಅನ್ನುವಂಥದ್ದು ಮತ್ತು ಯಾವುದೇ ಸಮಸ್ಯೆಗಳಿಗೆ ಒಡ್ಕೋಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಲು ಸಾಲು ಬೋಟ್ಗಳು ಬಂದು ಇಲ್ಲಿ ಲಂಗರನ್ನು ಹಾಕ್ತಾ ಇದ್ದಾರೆ. ಈ ಮಧ್ಯೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಇಳಿಮುಖವಾಗಿದೆ. ಜೂನ್ 1 ನಂತರ ರಾಜ್ಯಕ್ಕೆ ಅಧಿಕೃತವಾಗಿ ಮುಂಗಾರು ಪ್ರವೇಶ ಮಾಡಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.